ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಬಂದು ಸರ್ಗೆ ಮೊದಲನೇದಾಗಿ ತುಂಬಾನೇ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು AY ಹಳ್ಳಿ ಸೊಗಡು ಅಂತ ಕಾರ್ಟೂನ್ ಚಾನಲ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಇವಾಗ ಒಂದು 5-6 ಮಂತ್ ಆಯ್ತು ಆ ಚಾನಲ್ ಸ್ಟಾರ್ಟ್ ಮಾಡಿ. ಇದಕ್ಕೆಲ್ಲ ಸರ್ ಕಾರಣ. ನಾನು ಆಲ್ರೆಡಿ ನನ್ನ ಒಂದು ಚಾನಲ್ ಅಲ್ಲಿ ಅರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ. 2 ಸರಿ ಪೇಮೆಂಟ್ ಕೂಡ ತಗೊಂಡೆ. ತುಂಬಾನೇ ಖುಷಿಯಾಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಎಷ್ಟು ಕಷ್ಟಪಟ್ಟು ನಾನು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ, ನನ್ಗೆ ಅಷ್ಟು ಪ್ರತಿಫಲ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ಸರ್ ಅಂತಾನು ಹೇಳ್ಬೋದು. ಯಾಕೆಂದ್ರೆ ನಾನು ಸರ್ ಚಾನಲ್ ನೋಡಿನೇ ನಾನು ಆ ಒಂದು ಚಾನಲ್ ನ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಕಾರ್ಟೂನ್ ಚಾನಲ್ ಮಾಡೋದಕ್ಕೆ ಇವ್ರ ಚಾನಲ್ ಅಲ್ಲಿ ಒಂದು ಮೋಟಿವೇಶನ್ ವಿಡಿಯೋ ಹಾಕಿದ್ರು. ಹಾಗಾಗಿ ಆ ಚಾನಲ್ ಇಂದ ಆ ವಿಡಿಯೋ ನೋಡಿ ನನ್ಗೆ ಸ್ವಲ್ಪ ಮೋಟಿವೇಶನ್ ಆಯ್ತು. ನಾನು ಈ ತರ ವಿಡಿಯೋ ಮಾಡ್ಬೋದಲ್ವಾ ಅನ್ನೋ ಒಂದು ಐಡಿಯಾದ ಮೇಲೆ ಮಾಡಿದೆ. ಈ ಒಂದು ಚಾನಲ್ಗಿಂತ ಮುಂಚೆ ನಂದು ಇನ್ನೂ ಒಂದು ಚಾನಲ್ ಇದೆ. ಅದರಲ್ಲಿ ನನ್ಗಷ್ಟು ಅರ್ನಿಂಗ್ ಇಲ್ಲ. ಹಾಗಾಗಿ ನನ್ಗೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಸ್ನೇಹಿತರೆ. ಹಾಗಾಗಿ ಆ ಚಾನಲ್ ಹಾಗೆ ಸ್ಟ್ರಕ್ ಆಗಿ ಇದೆ. ಅಂದ್ರೆ ವಿಡಿಯೋಸ್ ಹಾಕಿದ್ರೆ ಈಗ್ಲೂ ಕೂಡ ಅಲ್ಪ ಸ್ವಲ್ಪ ಅರ್ನಿಂಗ್ ಆಗುತ್ತೆ. ಬಟ್ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಆತರ ವಿಡಿಯೋ ಮಾಡೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಆ ಚಾನಲ್ ಬಿಟ್ಟು ಸರ್ನ ಕಾಂಟ್ಯಾಕ್ಟ್ ಮಾಡಿ ಹೊಸ ಚಾನಲ್ ನ ಎಲ್ಲ ಸರ್ನಿಂದಾನೇ ಇನ್ಫಾರ್ಮೇಶನ್ ತಗೊಂಡು ನಾನು ಹೊಸ ಚಾನಲ್ ನ ಕ್ರಿಯೇಟ್ ಮಾಡಿ ಸರ್ ಕೈಲಿ ಕೊಟ್ಟು ಮಾನಿಟೇಷನ್ ನ ಆನ್ ಮಾಡಿಸಿ ಇವಾಗ ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಹಳೆ ಚಾನಲ್ದು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೆ ಅಪ್ಲೈ ಮಾಡ್ಬೇಕಾಗಿತ್ತು. ಹೇಗ್ ಮಾಡೋದು ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ಸರ್ಗೆ ಕಾಲ್ ಮಾಡಿ ಕೇಳಿದಾಗ ಮಾಡಿ ಕೊಡ್ತೀವಿ ನಾವು ಅಂತ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಚಾರ್ಜ್ ಪ್ರಶ್ನೆ ಅಲ್ಲ, ಇಲ್ಲಿ ನಮ್ಗೆ ನಂಬಿಕೆ ಅಲ್ವಾ ಮುಖ್ಯ. ಫಸ್ಟ್ ಕೊಟ್ರೆ ಏನಾದ್ರೂ ಪ್ರಾಬ್ಲಮ್ ಮಾಡ್ತಾರ ನಮ್ ಚಾನಲ್ಗೆ, ಏನಾದ್ರೂ ಇವಾಗೆಲ್ಲ ಫೇಕ್ ಅಂತ ಹೇಳ್ತಾರಲ್ವಾ. ನನಗ್ ಬೇರೆ ಅವಾಗ ಸ್ಟಾರ್ಟಿಂಗು ಇವರು ತುಂಬಾ ವಿಡಿಯೋಸ್ ಹಾಕೋರು ಚಾನಲ್ ಮೇಲೆ. ನಾವ್ ಈ ತರ ಎಲ್ಲ ಮಾಡಿ ಕೊಡ್ತೀವಿ ಅಂತ ಹೇಳಿ ನಂಬರ್ ಕೂಡ ಅವರು ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾರೆ. ನನ್ಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು, ಸರ್ಗೆ ಕೊಟ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಲ್ವಾ ಅಂತ ಹೇಳಿ. ಅವಾಗ ನಾನು ಸರ್ಗೆ ಕೇಳಿದ್ದಕ್ಕೆ ಕೊನೆಗೂ ನಾನು ಅವ್ರಿಗೆ ಪಾಸ್ವರ್ಡ್ ಆಗ್ಲಿ ID ಆಗ್ಲಿ ಏನು ಕೊಡ್ಲಿಲ್ಲ. ನನ್ನ Gmail ID ಏನು ಕೊಡ್ಲಿಲ್ಲ. ಅವರು ಒಂದು ವಿಡಿಯೋಸ್ ಕಳ್ಸಿದ್ರು ವಾಟ್ಸಪ್ ಅಲ್ಲಿ. ಆ ವಿಡಿಯೋ ನೋಡ್ಕೊಂಡು ನಾನು ಅಪ್ಲೈ ಮಾಡಿದೆ ಗೂಗಲ್ ಆಡ್ಸೆನ್ಸ್ ಪಿನ್ಗೆ. ಈ ಚಾನಲ್ ಬಿಟ್ಟು ಹಳೆ ಚಾನಲ್ಗೆ. ಆದ್ರೆ ಮತ್ತೆ ಅಪ್ಲೈ ಮಾಡಿದ್ಮೇಲೆ 8 ತಿಂಗಳು ಗ್ಯಾಪ್ ಕೊಟ್ಟೆ. 8 ತಿಂಗಳಿಗೆ ಬರೀ $90 ಆಯ್ತು ನನಗೆ. ಅಂದ್ರೆ ಡೈಲಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದೆ. ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ನಾನು ಶಾರ್ಟ್ಸ್ ಎಡಿಟಿಂಗ್ ಮಾಡಿ. ತುಂಬಾ ಕಷ್ಟ ಆಗೋದು 3 ವಿಡಿಯೋ. ಶಾರ್ಟ್ಸ್ ಇಂದ ಏನು ಅಷ್ಟೊಂದು ಅರ್ನಿಂಗ್ ಆಗಲ್ಲ ಸ್ನೇಹಿತರೆ. 8 ತಿಂಗಳು ತಗೊಂತು ನನಗೆ ಬರೀ $90 ಆಗೋದಕ್ಕೆ. ತುಂಬಾ ಕಷ್ಟ ಆಗೋದು. ಹಂಗಾಗಿ ಫುಲ್ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು ನನಗೆ ಆ ಚಾನಲ್ ಮೇಲೆ. ಇದ್ದಕ್ಕಿದ್ದಾಗೇನೆ ಸರ್ ಚಾನಲ್ ಮೇಲೆ ಒಂದು ಕಾರ್ಟೂನ್ ವಿಡಿಯೋಸ್ಗಳು ಬಂದ್ವು ನನಗೆ. ಮೋಟಿವೇಶನ್ ವಿಡಿಯೋ ಈ ತರ ಮಾಡಿದ್ರೆ ತಿಂಗಳಲ್ಲಿ 20,000 ಅರ್ನಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ವಿಡಿಯೋಸ್ ಬಂತು. ಆ ವಿಡಿಯೋ ನೋಡಿ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಆಯ್ತು. ನಾವು ಮಾಡ್ಬೋದಲ್ವಾ ಏನು ಅಂತ ಸರ್ಗೆ ಕಾಲ್ ಮಾಡಿ ಕೇಳಿದಾಗ ನಾನು ಈ ತರ ಮಾಡ್ಬೇಕು ಅಂತಿದ್ದೀನಿ ಸರ್ ಅಂದಾಗ, ಈಗ ಏನ್ ಹಳೆ ಚಾನಲ್ ಮಾಡ್ತಾ ಇದ್ರಲ್ವಾ ಅದ್ರ ಮೇಲೆ ವಿಡಿಯೋಸ್ ಹಾಕೊಂಡು ಹೋಗಿ ಅಂದ್ರು. ನನ್ಗೆ ಬಿಲ್ಕುಲ್ ಇಷ್ಟ ಇರ್ಲಿಲ್ಲ. ನನ್ಗೆ ಚಾನಲ್ ನನ್ಗೆ ವ್ಯೂಸ್ ಬರಲ್ಲ, ನನ್ಗೆ ಗೊತ್ತಿತ್ತು. ನನ್ಗೆ ಅದ್ ಬೇಡವೇ ಬೇಡ, ಬೇರೆ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಫಸ್ಟೇ ಎಲ್ಲ ಫಿಕ್ಸ್ ಆದೆ ನಾನು. ನನ್ನ ಒಂದು ಚಾನಲ್ ಅಲ್ಲಿ ಎನಿ ಪ್ರಾಬ್ಲಮ್ ಇದ್ರೂ ಕೂಡ ಸರ್ ಕೈಲೇ ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಅವ್ರ ದುಡ್ಡು ತಗೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಮೊದ್ಲೇ ಫಿಕ್ಸ್ ಆಗಿ ಅವ್ರ ಚಾನಲ್ ಎಲ್ಲ ನೋಡಿ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಪ್ರತಿಯೊಂದು ಸೆಟ್ಟಿಂಗ್ ಎಲ್ಲ ಕ್ರೋಮಲ್ಲಿ ಹೋಗಿ ಎಲ್ಲ ಸೆಟ್ಟಿಂಗ್ ಎಲ್ಲ ಸರ್ ಚಾನಲ್ ಇಂದಾನೆ ನಾನು ಪ್ರತಿಯೊಂದು ವಿಡಿಯೋನು ವಾಚ್ ಮಾಡ್ತಾ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ಡ್ಯಾಶ್ ಬೋರ್ಡ್, ಡಿಸ್ಕ್ರಿಪ್ಷನ್, ಟೈಟಲ್, ಟ್ಯಾಗ್ಸ್ ಯಾವ ರೀತಿ ಹಾಕ್ಬೇಕು, ಡಿಸ್ಕ್ರಿಪ್ಷನ್ ಹೆಂಗ್ ಹಾಕ್ಬೇಕು, ತಂಬ್ಲೈನ್ ಹೆಂಗ್ ಹಾಕ್ಬೇಕು, ಪೂರ್ತಿ ಅವ್ರ ವಿಡಿಯೋಸ್ ನೋಡಿ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಹೊಸದಾಗಿ ಅವ್ರ ಮೇಲೆ ಡಿಪೆಂಡ್, ಫುಲ್ ಸರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ನಾನು ಏನೇ ಪ್ರಾಬ್ಲಮ್ ಆದ್ರೂ ಸರ್ ಮಾಡಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಹೊಸ ಚಾನಲ್ ಸ್ಟಾರ್ಟ್ ಮಾಡಿ ಸರ್ಗೆ ಫೋನ್ ಮಾಡಿ ಕೇಳಿದೆ, ನಾನು ಈ ತರ ಮಾಡ್ಲಾ ಸರ್ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು, ಕೆಲಸ ಮಾಡ್ಬೇಕು, ಸ್ಟೋರಿ ಕ್ರಿಯೇಟ್ ಮಾಡ್ಬೇಕು, ಸುಮ್ನೆ ಅವೆಲ್ಲ ಆಗದೆ ಇರೋ ಕೆಲಸ ಅಲ್ಲ, 1 ದಿನ 2 ದಿನ ಮಾಡೋ ಅಂತ ಕೆಲಸ ಅಲ್ಲ ಅಂತ ಹೇಳಿದ್ರು ಸರ್. ನಾನು ಆಗ್ಲೂ ಸರ್ಗೆ ಹೇಳಿದ್ರು, ಹಾಗೆ ಹೇಳ್ದು ಏನೇ ಕಷ್ಟ ಆಗ್ಲಿ ಸರ್ ನಾನು ಮಾಡೇ ಮಾಡ್ತೀನಿ, ಇಲ್ಲ ನನ್ನ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ಹಾಕೊಂಡು ಹೋಗ್ತೀನಿ ಸರ್ ಅಂತ ಹೇಳಿದಕ್ಕೆ ಏನೇ ಪ್ರಾಬ್ಲಮ್ ಅಂದ್ರೂ ಮುಂದೆ ನೋಡ್ಕೊಳ್ಳೋಣ, ಫಸ್ಟ್ ವಿಡಿಯೋಸ್ ಕಡೆ ಗಮನ ಕೊಡಿ, ವಿಡಿಯೋಸ್ ಮೇಲೆ ಫೋಕಸ್ ಕೊಡಿ, ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೊಂಡು ಹೋಗಿ ಅಂತ ಹೇಳಿದ್ರು. 3 ಮಂತ್ಸ್ 1 ದಿನನೂ ತಪ್ಪದೆ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದೆ. 3 ತಿಂಗಳು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನನಗೆ 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು. ನಾನು ಯಾವಾಗ ಬೇಗ ಕ್ಲಿಯರ್ ಆಗ್ಲಿ ಅಂತ ಮೊದಲೇ ಕಾಯ್ತಿದ್ದೆ ನಾನು. ಯಾಕಂದ್ರೆ ಬೇಗ ಮಾನಿಟೇಷನ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಇನ್ನೇನು ನನಗೆ 4,000 ವಾಚ್ ಅವರು ಕಂಪ್ಲೀಟ್ ಆಗಿ ಅಪ್ಲೈಗೆ ಕೇಳ್ತಾ ಇದೆ, ಮಾನಿಟೇಷನ್ಗೆ ಅಪ್ಲೈ ಬಂತು. ವಿತಿನ್ ಸೆಕೆಂಡ್ ಅಲ್ಲೇ ನಾನು ಸರ್ಗೆ ಪಾಸ್ವರ್ಡ್, Gmail ID ಎರಡನ್ನೂ ಕೊಟ್ಟೆ.
ಅವರು ಟೈಮ್ ತಗೊಳುತ್ತಲ್ವ ಮಾನಿಟೇಷನ್ ಆನ್ ಆಗೋದಕ್ಕೆ. ಅದಾದ್ಮೇಲೆ ನನಗೆ ಫುಲ್ಲು ನೈಟ್ ಎಲ್ಲ ನಾನು ನಿದ್ದೆನೇ ಹೋಗಿಲ್ಲ, ಮಾನಿಟೇಷನ್ ಆನ್ ಆಗುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಅಲ್ಲಿದೆ. ನೆಕ್ಸ್ಟ್ ಡೇಗೆ ಮಾರ್ನಿಂಗು 8 o'clock ನನಗೆ ಅವರು ಕಂಗ್ರಾಟ್ಸ್ ಅಂತ ಮೆಸೇಜ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು. ಮೇಲಾಗಿ ನನಗೆ ಒಂದು ಖುಷಿ ಅಲ್ಲ, 2 ಖುಷಿ ನನಗೆ ಅವತ್ತು ಸಿಕ್ಕಿದ್ದು. ನನ್ನ 2 ಚಾನಲ್ ಇಂದ ಸೇರಿ ಒಂದೇ ಅಕೌಂಟ್ಗೆ ಲಿಂಕ್ ಮಾಡಿ ಕೊಟ್ರು. ಆ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಆಮೇಲೆ ಅದು $90 ಏನು ಸ್ಟ್ರಕ್ ಆಗಿತ್ತು, ಆ ಒಂದು ಅಮೌಂಟ್ ಮತ್ತೆ ಇನ್ನು $10 ಆಗೋದೇನು ನಿಮಗೆ ಕಷ್ಟ ಅಲ್ಲ, ಈ ಚಾನಲ್ ಇಂದ ಅರ್ನಿಂಗ್ ಆಗುತ್ತೆ ಅಂತ ಹೇಳಿದ್ರು. ಮುಂದಿನ ತಿಂಗಳು ನೀವು ಪೇಮೆಂಟ್ ತಗೊಂತೀರಾ ಅಂತ ಬೇರೆ ಹೇಳಿದ್ರು. ಅದನ್ನ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ ನನಗೆ. ನೆಕ್ಸ್ಟ್ ಡೇಗೆ ಅಂದ್ರೆ ಮಾನಿಟೇಷನ್ ಆದ್ಮೇಲೆ ನಾನು ಇನ್ನ ಏನು ಸುಮ್ಮನೆ ಕುತ್ಕೊಳ್ಳಂಗೆ ಇಲ್ಲ, ವಿಡಿಯೋಸ್ ಹಾಕ್ಲೇಬೇಕಲ್ವ ನಾವು. ಹಾಗಾಗಿ ಕಂಪಲ್ಸರಿ ಡೇ ಬೈ ಡೇ ಫುಲ್ ವಿಡಿಯೋ 30 minutes ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಹೋದೆ. ಇನ್ನು ಚೆನ್ನಾಗಿ ನನಗೆ ಬೇಗನೆ ಅರ್ನಿಂಗು 140-150 ವರೆಗೂ ಅಂದ್ರೆ 1 month ಅಲ್ಲಿ ಕಂಪ್ಲೀಟ್ ಆಗಿ ಕ್ರಾಸ್ ಆಯ್ತು ನನಗೆ. ಫಸ್ಟ್ ಪೇಮೆಂಟ್ ತಗೊಂಡೆ ನಾನು. ಫಸ್ಟ್ ಪೇಮೆಂಟ್ ಬಂದು ನಿಜವಾಗ್ಲೂ ಖುಷಿ ಆಗೋಯ್ತು. ಕೆಲವೊಬ್ರು ಸ್ಟಾರ್ಟಿಂಗ್ ಏನಂದ್ರೆ ನನ್ಗೆ ತುಂಬಾ ಭಯ ಇತ್ತು, ಸರ್ಗೆ ಕೊಟ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಏನೋ, ಜಿಮೇಲ್ ID ಪಾಸ್ವರ್ಡ್ ಎಲ್ಲ ಕೊಡೋದ್ರಿಂದ ಇದು ಫೇಕು ಅಂತೆಲ್ಲ ತುಂಬಾ ನೋಡ್ತಿರ್ತೀವಲ್ವಾ ಬೇರೆ ವಿಡಿಯೋಸ್ಗಳೆಲ್ಲ. ಹಾಗಾಗಿ ತುಂಬಾ ಸರಿ ಡೌಟು, ತುಂಬಾ ಪ್ರಶ್ನೆಗಳು ಮೂಡೋದು ಮನ್ಸಲ್ಲಿ, ಎಲ್ಲೋ ಒಂದು ಕಡೆ ಭಯ ಇರೋದು. ಅದೆಲ್ಲಾನು ನಿಜವಾಗ್ಲು ಅವರು ಎಷ್ಟು ನಾರ್ಮಲ್ ಆಗಿ ಎಷ್ಟು ಸಿಂಪಲ್ ಆಗಿರ್ತಾರೆ ಅಂದ್ರೆ ನಿಜವಾಗ್ಲು ನಮ್ ಕೆಲ್ಸ ಅಷ್ಟು ದೊಡ್ಡದಾಗಿರುತ್ತೆ. ಆದ್ರೆ ಅವರು ಏನೋ ನಾವು ಬೆಟ್ಟನೇ ತಲೆ ಮೇಲೆ ಬಿದ್ದಿದೆ, ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ತರ ಆಗ್ಬಿಡುತ್ತೆ. ಅವ್ರಿಗೆ ಒಂದು ಪಾಸ್ವರ್ಡ್ ಕೊಟ್ಟ ಆದ್ಮೇಲೂ ಕೂಡ, ಕೊಡ್ಬೇಕಾದ್ರೂ ಕೂಡ ಅವರು ಅಷ್ಟು ನಾರ್ಮಲ್ ಆಗಿರ್ತಾರೆ. ಏನು ಆಗೇ ಇಲ್ಲ, ಏನು ಪ್ರಾಬ್ಲಮೇ ಇಲ್ಲ ಅನ್ನೋಷ್ಟು ಖುಷಿಯಾಗಿ ಅಷ್ಟು ನಾರ್ಮಲ್ ಆಗಿ ಇರ್ತಾರೆ. ನಮ್ ಪ್ರಾಬ್ಲಮ್ ಕೂಡ ಅಷ್ಟೇ ಸಾಲ್ವ್ ಮಾಡ್ಕೊಡ್ತಾರೆ. ಅವ್ರು ತಗೊಳ್ಳೋ ಅಂತ ಒಂದು ಚಿಕ್ಕ ಅಮೌಂಟಿಗೆ ನಮ್ಗೆ ಎಷ್ಟೊಂದು ದೊಡ್ಡ ಪ್ರಾಬ್ಲಮ್ಸ್ ನ ಅವರು ಕ್ಲಿಯರ್ ಮಾಡ್ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ನಂಬಕ್ಕೆ ಆಗೋದಿಲ್ಲ. ನಿಜ ನನಗೆ ತುಂಬಾನೇ ಖುಷಿಯಾಗಿದ್ದೀನಿ. ಇದಕ್ಕೆ 2ನೇ ಸರಿ ನಾನು ಪೇಮೆಂಟ್ ತಗೊಂಡೆ. ಆಲ್ರೆಡಿ ಇದನ್ನ ಹೇಳಿದ್ನಲ್ವಾ, ಲಾಸ್ಟ್ ಮಂತೆ ವಿಡಿಯೋ ಮಾಡ್ಬೇಕಾಗಿತ್ತು. ನಾನು ಮನೆ ಸ್ವಲ್ಪ ಡೆಮೊಲಿಷ್ ಮಾಡ್ತಾ ಇದ್ದಿದ್ರಿಂದ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ಹಾಗಾಗಿ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಈಗ ಸ್ವಲ್ಪ ಎಲ್ಲ ಕ್ಲಿಯರ್ ಆದ್ಮೇಲೆ 15 days ಇಂದ ಟೈಮ್ ಇತ್ತು ನನಗೆ. ಬಟ್ ನಾನೇನಂದ್ರೆ ವಿಡಿಯೋಸ್ ಮೇಲೆ ಜಾಸ್ತಿ ಫೋಕಸ್ ಇರೋದ್ರಿಂದ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ತುಂಬಾನೇ ಲೇಟ್ ಆಯ್ತು ಅಂತ ಅನ್ಕೊಂತೀನಿ, ಅದಕ್ಕೆ ಸಾರಿ ಕೇಳ್ತೀನಿ ಸರ್. ಹಾಗೆ ಈ ವಿಡಿಯೋ ನೀವು ನೋಡ್ತಾ ಇರೋರ್ಗೆಲ್ರು ನಾನು ಹೇಳೋದಿಷ್ಟೇನೆ, ನಿಮ್ ಚಾನಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಯಾವುದೇ ರೀತಿ ಭಯ ಪಡ್ದೇನೆ ಸರ್ಗೆ ಆರಾಮಾಗಿ ನಿಮ್ಮ ಒಂದು ಜಿಮೇಲ್ ID ಪಾಸ್ವರ್ಡ್ ನ ಕೊಡಿ. ನಿಮ್ಮ ಚಾನಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅವರು ಸಾಲ್ವ್ ಮಾಡ್ಕೊಂಡು ಕೊಡ್ತಾರೆ. ಯಾವುದೇ ರೀತಿ ಭಯ ಪಡೋದ್ ಬೇಡ. ಅವರಿಂದ ಏನು ಮಾಡಕ್ಕಾಗಲ್ಲ. ನಮ್ ಚಾನಲ್ಗೆ ನಾವು ವಿಡಿಯೋಸ್ಗಳು ಹಾಕೋದಲ್ವಾ, ನಾವ್ ವಿಡಿಯೋಸ್ ಹಾಕ್ಬೇಕು. ಅವರು ಎಷ್ಟು ನಂಬಿಕೆಯಿಂದ ಅಷ್ಟು ಧೈರ್ಯವಾಗಿ ಅಷ್ಟು ನಾರ್ಮಲ್ ಆಗಿ ಆ ನಂಬರ್ ಎಲ್ಲ ಕೊಟ್ಟು ಆತರ ಯಾರು ಇಷ್ಟೊಂದೆಲ್ಲ ಇದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಆಲ್ರೆಡಿ 1-2 year ಇಂದ ನೋಡ್ತಾ ಇದೀವಿ ನಾವು. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅದ್ರಲ್ಲಿ ನಾನು ಒಬ್ಳು ಕೂಡ. ಇವಾಗ ನೋಡಿ ಅವರು ಮಾನಿಟೇಷನ್ ಮಾಡ್ಕೊಟ್ಮೇಲೆ ಅವ್ರ ಕೆಲಸ ಆಯ್ತು, ಅವ್ರಾಯ್ತು ಇರ್ತಾರೆ. ನಾವು ನಮ್ ಕಡೆಗೆ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಏನೂ ಪ್ರಾಬ್ಲಮ್ ಆಗಲ್ಲ. ಏನಾದ್ರೂ ಡೌಟ್ ಇದ್ದಾಗ ನಾವು ಕ್ವಶನ್ ಮಾಡಿ ಕೇಳಿದಾಗ ಅವ್ರು ಆನ್ಸರ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ. ಆತರ ಎಲ್ಲ ಏನು ಇಲ್ಲ. ಏನು ಭಯ ಪಡಕ್ ಹೋಗ್ಬೇಡಿ, ಆರಾಮಾಗಿ ಕೊಡಿ. ನಾನು ನಿಮ್ ತರಾನೇ ತುಂಬಾ ಹೆದರ್ಕೋತಿದ್ದೆ ಸ್ಟಾರ್ಟಿಂಗು. ನನ್ನ 2 ಚಾನಲ್ ಕೂಡ ಏನು ತೊಂದರೆ ಆಗ್ದಂಗೆ ಸರ್ ಆರಾಮಾಗಿ ಚೆನ್ನಾಗಿ ಸೆಟ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಮಾನಿಟೇಷನ್ ಮಾಡ್ಕೊಟ್ಟಿದ್ದಾರೆ. ಅರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಅರ್ನಿಂಗ್ ಮಾಡ್ಬೇಕು ಅಂದ್ರೆ ಹಾಗೆ ನಿಮ್ ಚಾನಲ್ ಏನಾದ್ರೂ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೇಕಂದ್ರೆ ಸರ್ ವಿಡಿಯೋಗಳನ್ನ ನೋಡಿ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗಲೂ ಕೂಡ ನಾನು ಅವ್ರ ವಿಡಿಯೋಸ್ ಅನ್ನ ನೋಡ್ತಾ ಇರ್ತೀನಿ. ಅವ್ರ ಏನೇ ಒಂದು ಇನ್ಫಾರ್ಮೇಶನ್ ಇದ್ರೂ ಕೂಡ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಮೂಲಕ ನಾನು ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ಪ್ರತಿದಿನ ನಿಮ್ಮನ್ನ ನೆನೆಸ್ಕೋತೀವಿ. ಯಾಕಂದ್ರೆ ಪ್ರತಿದಿನ ನಾನು ನೆನೆಸ್ಕೊಂತೀನಿ ಸರ್. ಯಾಕಂದ್ರೆ ನಾನು ನಿಜವಾಗ್ಲೂ ಇದೆಲ್ಲ ಸಾಧ್ಯನಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ತುಂಬಾ ಖುಷಿ ಆಗುತ್ತೆ. ನೀವೆಲ್ಲೋ ಇರ್ತೀರಾ, ಏನೋ ಕೆಲಸ ಮಾಡ್ತಾ ಇರ್ತೀರಾ, ಆದ್ರೆ ಎಲ್ಲೋ ಕುತ್ಕೊಂಡು ನಾವು ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಂತೀನಿ ಸರ್, ನಿಮ್ ಚಾನಲ್ ಬೆಳಿಬೇಕು, ಇನ್ನೂ ಇಂಥ 100 ಜನಕ್ಕೆ ಸಹಾಯ ಆಗ್ಬೇಕು, ಹೆಲ್ಪ್ ಆಗ್ಬೇಕು ನಿಮ್ಮಿಂದ. ಎಲ್ರಿಗೂ ಒಳ್ಳೇದಾಗ್ಲಿ, ಹಾಗೆ ನಿಮ್ಗೂ ನಿಮ್ ಕುಟುಂಬಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ನಾವಿಷ್ಟು ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ನೀವು ಹೆಲ್ಪ್ ಮಾಡಿದ್ದೀರಾ, ಎಲ್ರು ಖುಷಿಯಾಗಿದ್ದೀರಾ ಅಂದ್ರೆ ನೀವು ನಿಮ್ ಕುಟುಂಬ ಕೂಡ ಖುಷಿಯಾಗಿರ್ಬೇಕು ಅಂತಾನೆ ನಾವು ಕೂಡ ಬಯಸೋದು ಸರ್. ಹಾಗೆ ನಮ್ಗೆ ಸಹಾಯ ಮಾಡಿದ್ದೀರಾ, ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಸರ್ಗೆ ಯಾವುದೇ ರೀತಿ ಭಯ ಪಡ್ದೇನೆ ಆರಾಮಾಗಿ ಕೂಲಾಗಿ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಸರ್ಗೆ. ನಿಮ್ಮ ಚಾನಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ.
ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ, ಆರಾಮಾಗಿರಿ, ಅವರು ನಿಮ್ಮ ಚಾನಲ್ನ ಸರಿ ಮಾಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ.